ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ತಾವೆಲ್ಲರೂ ಆರಾಮವಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಆರಾಮವಾಗಿದ್ದೀನಿ ಅಂತ ಹೇಳ್ತಾ ಇಂದಿನ ಮನದಾಳದ ಮಾತುಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತೀನಿ. ಎಷ್ಟೋ ಸಲ ನಾವು ನಡ್ಕೊಳ್ಳೋ ರೀತಿಯಲ್ಲಿ ಉದ್ದೇಶಪೂರ್ವಕವಾಗಿ ನಾವು ತಪ್ಪುಗಳು ಮಾಡದೇ ಇದ್ದರೂ ಕೂಡ ಕೆಲವು ಘಟನೆಗಳು ಘಟಿಸಿಬಿಡ್ತವೆ. ಅದು ಯಾಕೆ ಹಾಗಾಯಿತು ಅನ್ನೋದಕ್ಕೆ ನಮ್ಮಲ್ಲಿ ಕಾರಣಗಳೇ ಇರೋದಿಲ್ಲ. ನೋಡಿ, ನಾವು ಅಂದ್ಕೊಂಡ ಹಾಗೆ ಎಲ್ಲ ಆಯಿತು ಅಂತ ಹೇಳಿದ್ರೆ ಸರಿ, ಆದರೆ ಎಷ್ಟೋ ಸಲ ನಾವು ಅಂದ್ಕೊಂಡ ಹಾಗೆ ಆಗೋದಿಲ್ಲ. ಹಾಗೆ ನಾವು ಅಂದ್ಕೊಂಡಾಗ ಆಗಲಿಲ್ಲ ಅಂತ ಹೇಳಿದಾಗ ಯಾವುದೋ ಒಂದು ದೈವಿ ಶಕ್ತಿ ಅದನ್ನು ನಡೆಸ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಅದನ್ನು ಎದುರಿಸ್ಲಿಕ್ಕೆ ಕೂಡ ತಯಾರು ಕೂಡ ಆಗಿರೋದಿಲ್ಲ. ಅಂತಹ ಸಂದರ್ಭಗಳು ಬಂದಾಗ ನಾವು ಯಾವ ರೀತಿಯಾಗಿ ಅಂತಹ ಸಿಚುಯೇಷನ್ಸ್ನ ನಾವು ಫೇಸ್ ಮಾಡ್ತೀವಿ ಅನ್ನೋದು ನಮಗೆ ನಮ್ಮಲ್ಲಿರುವ ಜ್ಞಾನವನ್ನು ತೋರಿಸ್ಕೊಡುತ್ತೆ. ಎಷ್ಟು ಜ್ಞಾನವಂತರಾಗಿದ್ದೀವಿ ನಾವು ಅನ್ನೋದನ್ನು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಘಟನೆಗಳು ಘಟಿಸ್ಬಿಟ್ಟಾಗ ಅದು ನಾವು ಅಂದುಕೊಳ್ಳದೇ ಇರೋ ರೀತಿಯಲ್ಲ ಆದಾಗ ಖಂಡಿತವಾಗ್ಲೂ ಒಂದು ಭಗವಂತನ ಕೈವಾಡ ಇದೆ ಅದರಲ್ಲಿ ಅನ್ನೋದನ್ನು ನಾವು ಒಪ್ಕೊಳ್ಬೇಕು. ಆ ಭಗವಂತನ ಕೈವಾಡ ಅದರಲ್ಲಿ ಏನಿತ್ತು ಅದು ನಮ್ಮ ಒಳ್ಳೆಯದಕ್ಕಾಗೇ ಆಯಿತು ಅಂತ ತಿಳ್ಕೊಳ್ಬೇಕು, ಒಪ್ಕೊಳ್ಬೇಕು. ಯಾಕೆ ಅಂದರೆ ಆ ದೈವಿ ಶಕ್ತಿಗೆ ನಮ್ಮ ಮೇಲೆ ಯಾವುದೇ ರೀತಿಯ ಕೋಪ ಇರೋದಿಲ್ಲ. ಅದು ನಮ್ಮನ್ನು ಯಾವುದೋ ಒಂದು ದಾರಿಯಲ್ಲಿ ಹೋಗುವಂತೆ ಸೂಚಿಸುತ್ತೆ. ಮತ್ತೊಂದು ನಮಗೆ ನಾವು ಸ್ವಲ್ಪ ಗಟ್ಟಿಯಾಗಿ ನಿಲ್ಲೋದಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ. ಅದು ಜ್ಞಾನವಂತರಾಗಿದ್ದು, ಜ್ಞಾನ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಯಾವುದೋ ಜ್ಞಾನ ಅಲ್ಲ, ಆತ್ಮಜ್ಞಾನ ಆಗಿರಬೇಕು. ಶಾಸ್ತ್ರದಲ್ಲಿ ಹೇಳುವಂಥ ಶಮ ದಮ ಈ ಷಟ್ ಸಂಪತ್ತಿಗಳು ನಾವು ದೃಢವಾಗಿ ಪಾಲಿಸ್ತಾ ಇರಬೇಕು. ಆಗಷ್ಟೇ ನಾವು ಎಂಥ ಘಟನೆ ಬಂದಾಗಲೂ ಅದನ್ನು ಧೈರ್ಯದಿಂದ ಮನಸ್ಸು ವಿಚಲಿತಗೊಳಿಸ್ಕೊಳ್ಳದೆ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ, ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದಲೇ ಈ ವೇದಾಂತ ಅಧ್ಯಯನ ಬಹಳ ಮುಖ್ಯ ಆಗೋದು. ಈ ವೇದಾಂತ ಅಧ್ಯಯನದಲ್ಲಿ ನಾವು ಎಷ್ಟು ಆಳವಾಗಿ ದೃಢವಾಗಿ ಈ ಮೌಲ್ಯಗಳನ್ನು ನಮ್ಮದಾಗಿಸ್ಕೊಂಡು ಬಾಳ್ತಾ ಹೋಗ್ತೀವೋ ಆಗ ಜೀವನ ಸುಂದರ ಆಗ್ತಾ ಹೋಗುತ್ತೆ. ಎಲ್ಲವನ್ನು ಧೈರ್ಯವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮೊನ್ನೆ ನಾನು ಗಾಂಧೀಜಿಯವರ ಒಂದು ಸರ್ವೋದಯ ಡೇ ಆದಾಗ ಒಂದು ಸಮ್ಮೇಳನಕ್ಕೆ ಹೋಗಿದ್ದೆ. ಅಲ್ಲಿ ಅವರು ಒಂದು ಸುಂದರವಾದ ವಿಚಾರವನ್ನು ಹೇಳ್ತಾರೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳು ನಮ್ಮಿಂದನೂ ಆಗುತ್ತೆ, ಎಲ್ಲರಿಂದನೂ ಆಗ್ಬಿಡುತ್ತೆ. ಅದು ಗೊತ್ತಿದ್ದು ತಪ್ಪಾದರೂ ತಪ್ಪೆ, ಗೊತ್ತಿಲ್ಲದೆ ತಪ್ಪಾದರೂ ತಪ್ಪೆ. ಆದ್ದರಿಂದ ಈ ಮಹಾತ್ಮ ಗಾಂಧೀಜಿಯವರ ಕಥೆಯಲ್ಲಿ ಅವರು ಒಂದು ವಿಚಾರ ಹೇಳ್ತಾರೆ. ಈಗ ಒಂದು ತಪ್ಪು ನಡೆದಾಗ ಒಂದು ಪ್ರಾಯಶ್ಚಿತ್ತವನ್ನು ನಾನು ಮಾಡಿಕೊಳ್ಬೇಕು. ಆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ನನ್ನಿಂದ ತಪ್ಪಾಗಿದೆ, ತಪ್ಪು ಕಾಣಿಕೆ ಹಾಕಿ ಅದನ್ನು ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ನಾನು ಮಾಡಿದ ತಪ್ಪಿಗೆ ತಪ್ಪು ಕಾಣಿಕೆ ಹಾಕೋದು ಪ್ರಾಯಶ್ಚಿತ್ತ ಆಗಿದ್ದರೆ ಮಾತ್ರ ಅಲ್ಲಿ ಪ್ರಾಯಶ್ಚಿತ್ತ ಸಂಪೂರ್ಣ ಆಗತ್ತೆ. ಇಲ್ಲದೇ ಇದ್ದರೆ ನಾನು ತಪ್ಪು ಕಾಣಿಕೆ ಹಾಕಿದ ಹಣ ಭಗವಂತನಿಗೇನು ಹಾಕಿದೆ ಒಪ್ಪಿಸಿದೆ ಅದರ ಪುಣ್ಯನೂ ಸಿಗುತ್ತೆ, ತಪ್ಪು ಘಟನೆಯಿಂದ ಆದ ಪಾಪವು ನನಗೆ ಬರುತ್ತೆ. ಅಲ್ಲಿಗೆ ಪಾಪ ಪುಣ್ಯಗಳ ಗಂಟು ನಮ್ಮದು ಇದ್ದೇ ಇರುತ್ತೆ ಅಂತ. ಮಹಾತ್ಮ ಗಾಂಧೀಜಿಯವರು ಕಸ್ತೂರಬಾಗೆ ಸ್ವಲ್ಪ ಲೆಕ್ಕವನ್ನು ನೋಡ್ಲಿಕ್ಕೆ ಕೊಟ್ಟಿದ್ರಂತೆ. ಆಕೆ ಲೆಕ್ಕ ಮಾಡ್ತಾಯಿದ್ರು ಯಾವಾಗಲೂ. ಅಂದರೆ ಜನರ ಹಣವನ್ನು ಸಂಗ್ರಹಿಸಿ ಅಥವಾ ಅವ್ರಿಗೆ ಆ ಜನರ ಹಣವನ್ನು ಯಾವ ರೀತಿಯಾಗಿ ವಿನಿಯೋಗ ಮಾಡಬೇಕು ಈ ಥರದ್ದೆಲ್ಲ ಆವಾಗ ನಡೀತಾ ಇದ್ದಾಗ ಕಸ್ತೂರಿಬಾ ಅವರು ಲೆಕ್ಕ ಹಾಕಿದಾಗ ಒಂದು ಸಲ 6 ಪೈಸೆ ಎಕ್ಸ್ಟ್ರಾ ಉಳಿದು ಬಿಡ್ತಂತೆ. ಆ 6 ಪೈಸೆ ಉಳಿಬಾರ್ದಿತ್ತಲ್ವ, ಯಾಕೆ ಉಳಿತು ಅಂತ ಮಹಾತ್ಮ ಗಾಂಧೀಜಿಯವರು ಕೇಳ್ತಾರೆ. ಅದು
ಸಮಾಜದ ಹಣ ಅದನ್ನು ಹಾಗೆ ಹೇಗೇಗೋ ವ್ಯಯ ಮಾಡೋ ಹಾಗಿಲ್ಲ, ಅದು ಸರಿಯಾದ ರೀತಿಯಲ್ಲಿ ಲೆಕ್ಕ ಆಗಬೇಕು ಅನ್ನೋದು ಮಹಾತ್ಮ ಗಾಂಧೀಜಿಯವರ ದೃಢವಾದ ಒಂದು ವಿಚಾರ ಆಗಿತ್ತು. ಆಗ ಕಸ್ತೂರಿಬಾ ಅವ್ರಿಗೆ ಅದು ಹೇಗೆ ಉಳಿತು ಗೊತ್ತಾಗಲಿಲ್ಲ, ಅದನ್ನು ಸಮರ್ಥಿಸ್ಕೊಳ್ಳಿಕ್ಕೂ ಆಗಲಿಲ್ಲ. ಅದಕ್ಕೆ ಹೇಳ್ತಾರೆ, ಇನ್ನು ಮುಂದೆ ಈ ರೀತಿಯಾಗಿ ತಪ್ಪಾಗೋದಿಲ್ಲ ಅಂತ ಜನರ ಮುಂದೆ ಕ್ಷಮೆಯನ್ನು ಕೇಳಬೇಕು. ಆ ರೀತಿಯಾಗಿ ತಪ್ಪಾಗದೇ ಇರೋ ಹಾಗೆ ನೀನು ನಡ್ಕೊಳ್ಬೇಕು. ನೋಡಿ, ಕ್ಷಮೆ ಕೇಳಬೇಕು, ಆ ರೀತಿ ಮುಂದೆ ಇನ್ನೆಂದೂ ಆಗೋದೇ ಇಲ್ಲ ಮಾಡೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಸರಿಯಾಗಿ ನಡ್ಕೊಳ್ಬೇಕು ಒಂದು ತಪ್ಪು ಮಾಡಿದ್ರೆ. ನೋಡಿ, ಅದಾದ ನಂತರ ಈಗ ತಪ್ಪು ಮಾಡಾಗಿದೆ, ಅದಕ್ಕೆ ಶಿಕ್ಷೆ ಅಥವಾ ಪ್ರಾಯಶ್ಚಿತ್ತ ಆಗಲೇಬೇಕಲ್ವ. ಆ ಶಿಕ್ಷೆಗೆ ಹೇಳ್ತಾರೆ, ನಾನು 10 ಟಾಯ್ಲೆಟ್ಗಳನ್ನ ತೊಳಿತೀನಿ, ನೀನು 10 ಟಾಯ್ಲೆಟ್ಗಳನ್ನ ತೊಳಿ, ಇದು ನಮಗೆ ನಾವು ಕೊಟ್ಕೊಳ್ಳೋ ಶಿಕ್ಷೆ ಅಂತ. ಗಾಂಧೀಜಿಯವರು ಸುಮ್ಮನೆ ಮಹಾತ್ಮರಾಗಲಿಲ್ಲ. ಒಂದು ತಪ್ಪಾದ ತಕ್ಷಣ ಎಲ್ಲೋ ತಪ್ಪು ಕಾಣಿಕೆ ಹಾಕಿ ಸಮಾಧಾನ ಮಾಡ್ಕೊಳ್ಳೋ ವ್ಯಕ್ತಿ ಆಗಿರಲಿಲ್ಲ. ಆ ತಪ್ಪನ್ನು ಒಪ್ಕೊಳ್ಬೇಕು, ಅದು ಮುಂದೆ ಮತ್ತೆ ಘಟಿಸದೇ ಇರೋ ಹಾಗೆ ನೋಡ್ಕೊಳ್ಬೇಕು, ಆ ಮಾಡಿದ ತಪ್ಪಿಗೆ ನನಗೆ ನಾನೇ ಶಿಕ್ಷೆಯನ್ನು ಕೂಡ ಕೊಟ್ಕೊಳ್ಬೇಕು. ಆಗ ಮಾತ್ರ ನನ್ನಲ್ಲಿ ಬದಲಾವಣೆ ಬರಲಿಕ್ಕೆ ಸಾಧ್ಯ. ಇದು ಸಾಧನೆಯಲ್ಲಿ ಪ್ರತಿಯೊಬ್ಬರು ನಾವು ಅಳವಡಿಸ್ಕೊಳ್ಬೇಕಾಗಿರುವಂತಹ ಒಂದು ವಿಚಾರ. ಯೋಚನೆ ಮಾಡಿ, ನಿಮಗೂ ಹೌದು ಅಂತ ಅನಿಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಮಸ್ಕಾರ. ಮತ್ತೆ ಸಿಗ್ತೀನಿ ಹಾಗೆ ಸುಮ್ಮನೆ ಮತ್ತೊಂದು ವಿಚಾರದೊಂದಿಗೆ.